ಇನ್ನು ಕರ್ನಾಟಕದ ವೋಟರ್ ID ಇದ್ದವರಿಗೆ ಮಾತ್ರ ಗ್ಯಾರಂಟಿ ಸಿಗಲಿದೆ. ಈ ಗ್ಯಾರಂಟಿಗಳ ಮರುಪರಿಶೀಲನೆಯ ಅರ್ಜಿ ಹೇಗೆ ಸಲ್ಲಿಸಬೇಕು, ಸಾಧಕ ಬಾಧಕಗಳು ಏನೇನು ಅನ್ನೋದರ ಬಗ್ಗೆ ಕೂಡ ಅಧ್ಯಯನವನ್ನು ಸರ್ಕಾರ ನಡೆಸುತ್ತೆ. ಇನ್ನೊಂದು ವಾರದೊಳಗಡೆ ವರದಿಯನ್ನು ಸಲ್ಲಿಸಬೇಕು ಅಂತ CM DK ಶಿವಕುಮಾರ್ ಅವರು ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಸೂಚನೆಯನ್ನ ನೀಡಿದ್ದಾರೆ. ಇನ್ನು ರಾಜ್ಯದಲ್ಲಿ ವಿಧಾನ ಪರಿಷತ್ ಚುನಾವಣೆಯ ಫಲಿತಾಂಶ ಏನೋ ಬಂದಾಯಿತು. ಕಾಂಗ್ರೆಸ್ನ 5 ಹಾಗೂ ಬಿಜೆಪಿಯ 2 ಗೆದ್ದಿದ್ದು ಆಯಿತು. ಹಾಗಿದ್ರೂ ಕ್ರಾಸ್ ವೋಟಿಂಗ್ ಮಾಡಿದವರು ಯಾರು ಅನ್ನುವಂತಹದ್ರ ಬಗ್ಗೆ ಈಗ ಬಹಳ ದೊಡ್ಡದಾಗಿ ಪ್ರತಿಪಕ್ಷಗಳ ಮನೆಯಲ್ಲಿ ಬೆಂಕಿ ಬಿದ್ದಂತೆ ದಗದಗಿಸ್ತಾ ಇದೆ ಈ ವಿಚಾರ. ಪ್ರತಿಪಕ್ಷದವರಾಗಿ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ತಿದ್ದ ನಾಯಕರಿಗೆ ಈಗ ಮುಕ್ತವಾಗಿ ಮಾತಾಡೋದಕ್ಕೂ ಆಗ್ತಾ ಇಲ್ಲ. ಅಂಥ ಪರಿಸ್ಥಿತಿಯನ್ನು ಅವರ ಪಕ್ಷದ ಶಾಸಕರೇ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ 8 ಮಂದಿ ಅಭ್ಯರ್ಥಿಗಳು ಸ್ಪರ್ಧಿಸಿದಾಗಲೇ ಅಡ್ಡ ಮತದಾನ ಆಗಬಹುದು ಅನ್ನೋದರ ಬಗ್ಗೆ ಅನುಮಾನಗಳು ಇದ್ದೇ ಇದ್ವು. ಕಾಂಗ್ರೆಸ್ಗೆ ಬಿಜೆಪಿ ಮತ್ತು JDSನಿಂದ ಅಲ್ಲೊಬ್ರು ಇಲ್ಲೊಬ್ರು ಬೆಂಬಲ ಕೊಡಬಹುದು ಅನ್ನುವಂಥದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಊಹೆಯನ್ನು ಮಾಡಲಾಗಿತ್ತು. ಆದರೆ ಬಿಜೆಪಿ ಮತ್ತು JDS ಪಾಲಿನ 14 ಮತಗಳು ನಿರೀಕ್ಷೆಗೂ ಮೀರಿ ಕಾಂಗ್ರೆಸ್ ಕಡೆಗೆ ವಾಲಿರುವಂಥದ್ದು. 12 ಮತಗಳು ಕಾಂಗ್ರೆಸ್ ಕಡೆಗೆ ವಾಲಿರುವಂಥದ್ದು. 12 ಮತಗಳಲ್ಲಿ ಬಿಜೆಪಿಯಿಂದ ಏನು ಈಗಾಗಲೇ ಉಚ್ಚಾಟಿತಗೊಂಡಿರತಕ್ಕಂತಹ ಶಾಸಕರ ವಿಚಾರದಲ್ಲೂ ಕೂಡ ಅನುಮಾನಗಳು ಇದ್ದೇ ಇದ್ವು. ಆದರೆ ಇಬ್ಬರು ಆಲ್ರೆಡಿ ಹೇಳಿಕೊಂಡಿದ್ರು. 12 ಮತಗಳಲ್ಲಿ ಬಿಜೆಪಿಗೆ ಬರಬೇಕಾಗಿದ್ದಂಥ 1 ಮತ ಅಸಿಂಧು ಆಗಿತ್ತು. ಅದು ಕೂಡ ನಿಜವಾಗಿಯೂ ಕೂಡ ಗೊತ್ತಿಲ್ಲದೆ ಆಗಿರುವಂಥ ಅಸಿಂಧುನೋ ಅಥವಾ ಬೇಕು ಈ ಅಡ್ಡ ಮತದಾನದ ಮಾದರಿಯಲ್ಲೇ ಮಾಡುವಂಥವ್ರು ಕೆಲವರು ಅಸಿಂಧು ಕೂಡ ಮಾಡ್ಕೊಳ್ತಾರೆ, ಅದರ ಭಾಗನ ಅನ್ನುವಂಥ ಅನುಮಾನ ಇದ್ದೇ ಇದೆ. ಇನ್ನು JDS ಮತ್ತು ಬಿಜೆಪಿಯ ಉಳಿದ 11 ಶಾಸಕರು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಮತ ಹಾಕಿದ್ದಾರೆ. ಈಗ ಆ 11 ಶಾಸಕರು ಯಾರು ಅನ್ನುವಂಥದ್ದು ನಿಗೂಢವಾಗಿ ಉಳಿದಿದೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆಗಲಿ, ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರೇ ಆಗಲಿ, ಯಾರನ್ನೇ ಕೇಳಿದ್ರು ಅಷ್ಟೇ ಬಿಜೆಪಿಯ 3 ಶಾಸಕರು ಮಾತ್ರ ಅಡ್ಡ ಮತದಾನ ಮಾಡಿದ್ದಾರೆ, 4 ಮತ JDS ಅಭ್ಯರ್ಥಿಗೆ ಹಾಕಿದ್ದೀವಿ ಅಂತ ಹೇಳ್ತಿದ್ದಾರೆ. ಆದರೆ ಕುಮಾರಸ್ವಾಮಿ ಅವರ ಪ್ರಕಾರ JDSನ 4 ಶಾಸಕರಿಂದ ಮಾತ್ರ ಅಡ್ಡ ಮತದಾನ ಆಗಿದೆ. ಬಿಜೆಪಿಯ 3, JDSನ 4 ಶಾಸಕರು ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ. ಓಕೆ, ಆದರೆ ಅಡ್ಡ ಮತದಾನ ಆಗಿರೋದು 11 ಶಾಸಕರಿಂದ. ಹಾಗಾದರೆ ಉಳಿದ 4 ಶಾಸಕರು ಯಾರು ಅನ್ನುವಂತಹ ಪ್ರಶ್ನೆಯನ್ನು ಮಾಡಿದರೆ ಕುಮಾರಸ್ವಾಮಿ ಅವರು ವ್ಯವಹಾರ ಆಗಿದೆ ಅಂತ ಹೇಳ್ತಾರೆ. ಅಶೋಕ್ ಅವರು ಹೇಳ್ತಾ ಇದ್ದಾರೆ ತನಿಖೆ ಮಾಡಿ ಕ್ರಮ ಜರುಗಿಸ್ತೀವಿ ಅಂತ. ಯಾವ್ಯಾವಾಗ ಯಾರ್ಯಾರ ಹತ್ರ ಏನೇನು ಮಾತಾಡಿದ್ದಾರೆ, ಏನೇನು ವ್ಯವಹಾರಗಳು ನಡೆದಿದೆ ಅದೆಲ್ಲ ನನಗೆ ಗೊತ್ತಿರೋ ನಮ್ಮಲ್ಲಿ 4 ಜನ ಮಾಡಿದ್ದಾರೆ. ಯಾರು ಅಂತಕ್ಕಂಥದ್ದು ಗೊತ್ತಾಗಿದೆ, ಅದು ಚರ್ಚೆ ಆಗಿದೆ. 30 ಓಟು ರಘುವರ್ ಕೊಟ್ಟಿದ್ರಿ, ಅದರಲ್ಲಿ 1 ಓಟು ಡಿಸ್ಕ್ವಾಲಿಫೈ ಆಗಿದೆ, ಇನ್ವ್ಯಾಲಿಡ್ ಆಗಿದೆ. 30 ಓಟು ನಾವು ಪಾಟೀಲ್ರು ಕೊಟ್ಟಿದ್ರಿ, ಅದರಲ್ಲಿ 3 ಓಟು ಮಿಸ್ ಆಗಿದೆ. ಇನ್ನು 4 ಓಟನ್ನು ನಾವು JDSಗೆ ಕೊಟ್ಟಿದ್ವಿ. 4 ಓಟನ್ನು ನಾವು JDSಗೆ ಕೊಟ್ಟಿದ್ವಿ. ಅಡ್ಡ ಮತದಾನ ಮಾಡಿರುವಂಥದ್ದು ಯಾರು ಅಂತ ಮೈತ್ರಿ ನಾಯಕರಿಗೂ ಕೂಡ ಗೊತ್ತಿದೆಯಂತೆ, ಅವ್ರು ಹೇಳ್ಕೊಳ್ತಾರೆ. ಆದರೆ ನಿಜಕ್ಕೂ ಅವ್ರಿಗೆ ಗೊತ್ತಿದೆಯಾ ಅಥವಾ ಗೊತ್ತಿಲ್ಲದೆ ಇದ್ರೂ ಕೂಡ ಗೊತ್ತಿದ್ದಂತೆ ನಟಿಸ್ತಾ ಇದ್ದಾರಾ ಅದು ಗೊತ್ತಿಲ್ಲ. ಆದರೆ ಯಾರ ಹೆಸರನ್ನು ಕೂಡ ಅವರು ಬಹಿರಂಗವಾಗಿ ಹೇಳ್ತಾ ಇಲ್ಲ. ಹಾಗಿದ್ರೂ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಜೆಪಿ ಮತ್ತು JDSನ ಹಲವು ಶಾಸಕರ ಹೆಸರುಗಳು ಈಗಾಗಲೇ ಓಡಾಡ್ತಾ ಇವೆ. ಈ ಬಗ್ಗೆ ಪ್ರಶ್ನಿಸಿದರೆ ವಿಜೇಂದ್ರ ಹಾಗೂ ಕುಮಾರಸ್ವಾಮಿ ಅವರು ಕೊಟ್ಟಂತಹ ಉತ್ತರ ಬಹಳ ಅಚ್ಚರಿಯನ್ನು ಮೂಡಿಸುವಂತಿತ್ತು. ಎಲ್ಲ ಶಾಸಕರನ್ನ ಎಕ್ಸೆಪ್ಟ್ ಒಬ್ಬರು ಈ ಜಿಲ್ಲೆಯವ್ರನ್ನ ಬಿಟ್ಟು ನಮ್ಮ ಪಕ್ಷದ 18ರಲ್ಲಿ 17 ಮತಗಳನ್ನು ಉಳಿಸ್ಕೋಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅತಿಯಾಗಿ ನಂಬಿಕೆ ಇಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ಒಂದು ಸಂದೇಶ ಕೆಲವರು ಕೊಟ್ಟಿದ್ದಾರೆ. ಅವ್ರ ಹೆಸರು ಎತ್ತಲೇಬೇಡಿ ಬಿಡಿ, ನನ್ನ ಹತ್ರ ಅವ್ರ ಹೆಸರೇ ತರಬೇಡಿ. ನಾನು ಕಳೆದ 1.5 ವರ್ಷದಲ್ಲಿ ಅವ್ರ ಬಗ್ಗೆ ನಾನೇನಾದರೂ ಮಾತನಾಡಿದ್ದೀನ? ಬಸವರಾಜ್ ಇರ್ಬೋದು, ಚಂದ್ರು ಲಮಾಣಿ ಇರ್ಬೋದು, ಕೃಷ್ಣ ನಾಯಕ್ ಇರ್ಬೋದು, ಈ ರೀತಿ ಬೇರೆ ಬೇರೆ ಹೆಸರುಗಳನ್ನು ತೇಲ್ಬಿಡೋ ಮೂಲಕ BJPನಲ್ಲಿ ಬೆಂಕಿ ಹಚ್ಚತಕ್ಕಂಥ ಕುತಂತ್ರದ್ದು ಕಾಂಗ್ರೆಸ್ರು ಮಾಡೋದಕ್ಕೆ ಹೊರಟಿದ್ದಾರೆ. ಹಾಗಾಗೇನೆ ಇದು ಯಾವುದಕ್ಕೂ ಕೂಡ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಂದರೆ ಈಗಾಗಲೇ ನಾನು ಹಿರಿಯ ಮುಖಂಡರಾಗಿರ್ತಕ್ಕಂಥ CT ರವಿ ಅವರು, ಕೊಳ್ಳೇಗಾಲದ ಮಾಜಿ ಸಚಿವರು ಮಹೇಶ್ ಅವರು ಮತ್ತು ಮಹೇಶ್ ತೆಂಗಿನಕಾಯಿ 3 ಜನದ ತಂಡ ಈಗಾಗಲೇ ಘೋಷಣೆ ಮಾಡಿದ್ದೇವೆ.
ಮೂರ್ನಾಲ್ಕು ದಿನದಲ್ಲಿ ಸತ್ಯಾಸತ್ಯತೆ ಏನು ಅನ್ನೋದು ಹೊರಬರ್ತದೆ.